52ನೇ ಪ್ರಶ್ನೆ, ಭಾರತದಲ್ಲಿ ನೀರಾವರಿ ಅವಶ್ಯಕ ಏಕೆ? ಮಾರ್ಚ್ 2019ರಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಭಾರತವು ಕೃಷಿ ಪ್ರಧಾನ ದೇಶ ಅಲ್ವಾ? ಕೃಷಿಗೆ ಅವಶ್ಯಕವಾದಷ್ಟು ಹಾಗೂ ನಿರಂತರವಾದ ನೀರಿನ ಸರಬರಾಜು ಭಾರತದಲ್ಲಿ ಅತ್ಯಗತ್ಯವಾಗಿದೆ. ಕೃಷಿಗೆ ಅವಶ್ಯಕವಾಗಿರುವಂತಹ ನೀರು ನಿರಂತರವಾಗಿ ಲಭ್ಯವಿರುವುದು ಅತ್ಯವಶ್ಯಕ. ಭಾರತದ ಕೃಷಿಯು ಬಹುತೇಕವಾಗಿ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ. ಆದರೆ ಮಳೆಯ ಹಂಚಿಕೆಯು ಋತುಕಾಲಿಕ, ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಮಳೆ ಬರುವಂತಹ ಸಂಭವ. ಅಕಾಲಿಕ, ಮಳೆ ಬರದೇ ಇರ್ಬೋದು ಅಥವಾ ಬರ್ಬೋದು, ಹೇಳಕ್ಕಾಗೋದಿಲ್ಲ ಅಲ್ವಾ? ಮತ್ತು ಅಸಮಾನತೆಯಿಂದ ಎಲ್ಲ ಕಡೆನೂ ಮಳೆ ಬರೋದಿಲ್ಲ, ಕೆಲವೊಂದು ಕಡೆ ಮಳೆ ಬರದೇ ಇರುವಂತಹ ಪ್ರದೇಶಗಳು ಇವೆ. ಸೊ ಈ ಮಳೆ ನೀರಿನ ಹಂಚಿಕೆಯು, ಮಳೆ ಹಂಚಿಕೆಯು ಒಂದು ಋತುಕಾರಕ. ಎರಡನೇದಾಗಿ ಇದು ಅಕಾಲಿಕ, ಬೇಡದೇ ಇರೋ ಟೈಮಲ್ಲಿ ಮಳೆ ಬರ್ಬೋದು. ಮತ್ತು ಅಸಮಾನತೆ, ಎಲ್ಲ ಕಡೆ ಸಮಾನವಾಗಿ ಮಳೆ ಹಂಚಿಕೆ ಆಗಿಲ್ಲ. ನೆಕ್ಸ್ಟ್ ಒನ್, ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಹಾಗೂ ನಿರಂತರವಾದ ಮಳೆ ಅಗತ್ಯ ಇರುತ್ತೆ. ಉದಾಹರಣೆ ಭತ್ತ, ಕಬ್ಬು ಇತ್ಯಾದಿ, ಇವುಗಳಿಗೆ ಎಲ್ಲ ಕಾಲದಲ್ಲಿಯೂ ನೀರು ಬೇಕು. ಓಕೆನಾ? ಸೊ ನಿರಂತರವಾದ ನೀರಿನ ಪೂರೈಕೆ ಅಗತ್ಯವಾಗಿರುವಂತಹ ಬೆಳೆಗಳಿವು. ಸೊ ಇದರಿಂದ ನೀರಾವರಿಯ ಲಭ್ಯತೆ ಇರಲೇಬೇಕಾಗತ್ತೆ. ಅದೇ ರೀತಿಯಾಗಿ ಜೊತೆಗೆ ಬೆಳೆಗಳ ಅಧಿಕ ಇಳುವರಿ ಹಾಗೂ ಉತ್ಪಾದನೆ, ಇಳುವರಿಯನ್ನ ಹೆಚ್ಚು ಮಾಡುವುದಕ್ಕೆ, ಉತ್ಪಾದನೆ ಹೆಚ್ಚು ಮಾಡುವುದಕ್ಕೆ ನಿರಂತರ ನೀರಿನ ಪೂರೈಕೆ ಅತ್ಯಗತ್ಯವಾಗಿದೆ. ಸೊ ಇದು ನೀರಾವರಿಯಿಂದ ಮಾತ್ರ ಸಾಧ್ಯ. ಮಳೆಯನ್ನೇ ನಂಬಿಕೊಂಡರೆ ನಿರಂತರ ನೀರಿನ ಪೂರೈಕೆ ಸಾಧ್ಯವಿಲ್ಲ. ಹೀಗಾಗಿ ಭಾರತಕ್ಕೆ ನೀರಾವರಿ ಸೌಲಭ್ಯ ಅತ್ಯಗತ್ಯವಾಗಿರುವಂಥದ್ದು. ಅದರಿಂದಾಗಿಯೇ ಭಾರತವು ಅತಿ ಹೆಚ್ಚು ನೀರಾವರಿ ಪ್ರದೇಶಗಳನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ.